ಎಲ್ರಿಗೂ ನಮಸ್ಕಾರ. ಗ್ರಾಮೀಣ ಭಾಗದ ಆಸ್ತಿದಾರರಿಗೆ ಒಂದು ಬಂಪರ್ ಅಥವಾ ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಸರ್ಕಾರ ಮತ್ತೆ ಗುಡ್ ನ್ಯೂಸ್ ಕೊಟ್ಟಿದೆ. ಏನಂತ ನೋಡೋಣ ಬನ್ನಿ. ಕರ್ನಾಟಕ ಸರ್ಕಾರವು ಗ್ರಾಮೀಣ ಭಾಗದ ಆಸ್ತಿದಾರರಿಗೆ ಒಂದು ಬಂಪರ್ ಅಂದ್ರೆ ಗುಡ್ ನ್ಯೂಸ್ ನ ಕೊಟ್ಟಿದೆ. ಈಗಾಗಲೇ ಈ ಖಾತಾ, ಈ ಸ್ವತ್ತು ಹಾಗೂ ಬಿ ಖಾತಾ ಹಾಗೂ ಎ ಖಾತಾ ವಿಚಾರದಲ್ಲಿ ಆಸ್ತಿದಾರರಿಗೆ ಕರ್ನಾಟಕವು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದು, ಇದೀಗ ಗ್ರಾಮೀಣ ಭಾಗದ ಆಸ್ತಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಹೇಳ್ತಿದೆ. ಏನಂದ್ರೆ ಸರ್ಕಾರದ ಹೊಸ ಅಪ್ಡೇಟ್ಸ್ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಸರ್ಕಾರದ ಹೊಸ ಅಪ್ಡೇಟ್ಸ್ ನಿಂದ ಹೇಗೆಲ್ಲ ಸಹಕಾರಿಯಾಗಲಿದೆ ಎನ್ನುವ ಒಂದು ಕಂಪ್ಲೀಟ್ ವಿವರಣವನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಒಟ್ಟಾರೆ ಹಳ್ಳಿಗಳ ಅಭಿವೃದ್ಧಿಯಲ್ಲಿ ದೇಶದ ಅಭಿವೃದ್ಧಿ ಅಡಗಿದೆ. ಗ್ರಾಮೀಣ ಭಾಗದ ಪ್ರತಿಯೊಬ್ಬರು ಕೂಡ ಉತ್ತಮ ಮೂಲ ಸೌಕರ್ಯ ಒದಗಿಸುವುದು ಸರ್ಕಾರದ ಮುಖ್ಯ ಒಂದು ಧ್ಯೇಯವಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಈ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಗ್ರಾಮೀಣ ಜನರ ಆಸ್ತಿಗಳ ಭದ್ರತೆಗಾಗಿ ಈ ಸ್ವತ್ತು ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಎಂದು ಸ್ವತಃ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ದಾರೆ. ಮುಂದುವರೆದ ಭಾಗ ಏನಂತಂದ್ರೆ, ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರುವವರು, ಗ್ರಾಮೀಣ ಜನರು ಆಸ್ತಿಗಳ ಈ ಖಾತಾ ಪಡೆಯುವುದು ಈಗ ಮತ್ತಷ್ಟು ಸುಲಭವಾಗಿದೆ. ಈ ಸ್ವತ್ತು .karnataka.gov.in ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಆಸ್ತಿ ವಿವರಗಳನ್ನ ಭರ್ತಿ ಮಾಡಿ ತುಂಬಿ ಅರ್ಜಿ ಸಲ್ಲಿಸಿ ಈ ಖಾತಾ ಪಡೆಯಬಹುದು ಅಂತ ಅವರು ತಿಳಿಸಿದ್ದಾರೆ. ಅದಕ್ಕಾಗಿ ನಮ್ಮ ಇಲಾಖೆಯಿಂದ ಈ ಸ್ವತ್ತು ಸಹಾಯವಾಣಿ 9483476000 ಅನ್ನು ಪ್ರಾರಂಭಿಸಿದ್ದು ನಿಮಗೆ ಯಾವುದೇ ಒಂದು ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಅಂತ ತಿಳಿಸಿದ್ದಾರೆ. ಹಾಗೆ ಮುಂದುವರೆದು, ಗ್ರಾಮೀಣ ಭಾಗದ ಜನರು ತಮ್ಮ ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸುಲಭವಾಗಿ ಮತ್ತು ಡಿಜಿಟಲ್ ರೂಪದ ಈ ಖಾತಾ ಪಡೆಯಲು ಇಲಾಖೆಯು ಅವಕಾಶ ಕಲ್ಪಿಸಿದೆ. ಇದನ್ನ ಪ್ರತಿಯೊಬ್ಬರು ಕೂಡ ಒಂದು ಸದುಪಯೋಗ ಪಡೆದುಕೊಳ್ಬೇಕಾಗಿ ವಿನಂತಿಸ್ತೇನೆ ಅಂತ ಅವರು ಸ್ವತಃ ತಿಳಿಸಿದ್ದಾರೆ. ಇನ್ನು ಡಿಜಿಟಲ್ ರೂಪದ ಈ ಖಾತಾ, ಇನ್ನು ಸರ್ಕಾರವು ಡಿಜಿಟಲ್ ರೂಪದ ಈ ಖಾತಾ ಪರಿಚಯಿಸಿದೆ. ಇತ್ತೀಚೆಗೆ ನಿಮಗೆ ನೋಡಿರಬಹುದು, ಡಿಜಿಟಲ್ ಇ ಸ್ಟಾಂಪ್ ಸಹ ಪರಿಚಯಿಸಲಾಗಿದೆ. ಇನ್ನು ಈ ಸ್ವತ್ತು ಪಡೆಯಲು ಇರುವ ಎಲ್ಲಾ ಒಂದು ಆಡಳಿತಾತ್ಮಕ ಅಥವಾ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಈ ಸ್ವತ್ತು ಸಹಾಯವಾಣಿಯನ್ನ ಸ್ಥಾಪಿಸಲಾಗಿದೆ. ಗ್ರಾಮೀಣ ಭಾಗದ ಜನರು ತಮ್ಮ ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸುಲಭವಾಗಿ ಮತ್ತು ಡಿಜಿಟಲ್ ರೂಪದ ಈ ಖಾತಾ ಪಡೆಯಲು ಇಲಾಖೆಯು ಅವಕಾಶ ಕಲ್ಪಿಸಿದೆ ಅಂತ ಸ್ವತಃ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಓಕೆನಾ? ಸೊ ಒಟ್ಟಾರೆ ಇದೊಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಸೊ ನೀವು ಕೂಡ ಒಂದು ಈ ಸ್ವತ್ತು .karnataka.gov.in ಪೋರ್ಟಲ್ ಲಾಗಿನ್ ಆಗಿ ನಿಮ್ಮ ಒಂದು ಆಸ್ತಿ ವಿವರಗಳನ್ನ ಅಪ್ಡೇಟ್ ಮಾಡಿ ನೀವು ಕೂಡ ಒಂದು ಈ ಖಾತಾನ ಪಡೆಯಬಹುದು. ಓಕೆನಾ? ಸೊ ಒಟ್ಟಾರೆ ಡಿಜಿಟಲ್ ರೂಪದ ಈ ಖಾತಾನ ಒಂದು ಗ್ರಾಮೀಣ ಭಾಗದಲ್ಲೂ ಕೂಡ ಸಿಗಬೇಕು ಅನ್ನೋದು ಒಂದು ಸರ್ಕಾರದ ಆಶಯ ಆಗಿದೆ ಅಂತ ಅವರು ತಿಳಿಸಿದ್ದಾರೆ. ಓಕೆನಾ? ಸೊ ಒಟ್ಟಾರೆ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಈ ಒಂದು ಈ ಸ್ವತ್ತು ಅಥವಾ ಈ ಡಿಜಿಟಲ್ ರೂಪದ ಈ ಖಾತಾನ ನಾವು ಗ್ರಾಮೀಣ ಭಾಗಕ್ಕೆ ಪರಿಚಯಿಸಿದ್ದಾರೆ ಸರ್ಕಾರ. ಓಕೆನಾ? ಸೊ ಒಟ್ಟಾರೆ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಸರ್ಕಾರ ಏನಾದ್ರೂ ಆದಾಯದ ಮೂಲ ಹುಡುಕ್ತಿದೆಯಾ ಈ ಒಂದು ವಿಚಾರದಲ್ಲಿ, ಅಥವಾ ನಿಜವಾಗ್ಲೂ ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗುತ್ತಾ? ಸೊ ಸರ್ಕಾರ ಯಾವ ರೀತಿ ಇದನ್ನ ಡಿಸಿಷನ್ ತಗೊಂಡಿದ್ದಾರೆ ಅಥವಾ ಯಾವ ಉದ್ದೇಶಕ್ಕಾಗಿ ಈ ಡಿಸಿಷನ್ ತಗೊಂಡಿದ್ದಾರೆ? ನಿಮ್ಗೆ ಏನ್ ಅನ್ಸುತ್ತೆ? ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ರೀತಿ ಒಂದು ಗವರ್ಮೆಂಟ್ಸ್ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.